ನಿನ್ನೆಯ ದಿವಸ ಪ್ರವಚನದಲ್ಲಿ ಇಂದ್ರದ್ಯುಮ್ನ ರಾಜ ಭೃಗು ಋಷಿಗಳನ್ನು ಎದುರುಗೊಂಡಾಗ ಅನೇಕ ಶಾಸ್ತ್ರಾರ್ಥ ವಿಚಾರಗಳನ್ನು, ಜೀವನ, ಕರ್ಮ, ಅವನ ಗತಿ, ಅವನ ಮಾಡುವ ಪುಣ್ಯಪಾಪ ಇತ್ಯಾದಿಗಳ ಕುರಿತು ಚಿಂತನೆಯನ್ನು ನಡೆಸ್ತಾ ಸುಂದರವಾದ ವಿಚಾರಗಳನ್ನು ತಿಳಿಸ್ತಾ ಪ್ರಶ್ನೆಯನ್ನು ಮಾಡ್ತಾನೆ. ಈ ಜೀವರೆಲ್ಲರೂ ಕೂಡ ಅನಾದಿಯಾಗಿರತಕ್ಕಂತಹ ಕರ್ಮದಿಂದ ಬದ್ಧರಾಗಿ ನಾನಾ ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಮಾಡುತ್ತಾ ಈ ಸಂಸಾರದಲ್ಲಿ ನಾನಾ ವಿಧವಾಗಿರತಕ್ಕಂತಹ ಕ್ಲೇಶಗಳನ್ನು ಅನುಭವಿಸ್ತಲೇ ಇದ್ದಾರೆ. ಇವರಿಗೆ ಮೋಕ್ಷ ಅನ್ನುವಂಥದ್ದೇನಾದರೂ ಆಗತ್ತಾ? ಯಾವನ್ ಮುಕ್ತಿರವಾಪ್ಯತೆ, ಯಾವಾಗ ಇವರಿಗೆ ಮೋಕ್ಷ ಆಗೋದು ಅಂತ ಪ್ರಶ್ನೆ ಮಾಡಿದಾಗ ಆವಾಗ ಭೃಗು ಋಷಿಗಳೇ ಮೊದಲಾದವರು ತಿಳಿಸ್ತಾರೆ, ನೋಡ್ರಿ, ಈ ಕರ್ಮ ಆಚರಣೆ ಎನ್ನುವಂಥದ್ದು ಇದೆಯಲ್ಲ, ಇದು ಎರಡು ವಿಧವಾಗಿದೆ. ಒಂದು ಧರ್ಮ, ಒಂದು ಅಧರ್ಮ ಅಂತ. ಯಾವುದು ಧರ್ಮಾಚರಣೆಯನ್ನು ನಾವು ಮಾಡ್ತೇವೋ ಅದು ಸುಖಕ್ಕೆ ಕಾರಣವಾಗತ್ತೆ, ಯಾವುದು ಅಧರ್ಮ ಅಂತ ಕರೆಸ್ಕೊಂಡಿದೆಯೋ ಅದು ದುಃಖಕ್ಕೆ ಕಾರಣವಾಗತ್ತೆ. ನೋಡಿ, ಧರ್ಮ ಮಾಡಬೇಕು ಅಂದರೆ ಬಹಳ ಕಷ್ಟ ಇದೆ. ಏಕಾದಶಿ ಉಪವಾಸ ಮಾಡಬೇಕು, ನಾನಾ ವಿಧವಾಗಿರತಕ್ಕಂತಹ ಕ್ಲೇಶಗಳನ್ನು ಅನುಭವಿಸಬೇಕು. ಆದರೆ ಅದರಿಂದ ಸಿಗುವಂತಹ ಪುಣ್ಯದಿಂದ ಸುಖ ಮಾತ್ರ ಬಹಳ ಶ್ರೇಷ್ಠವಾದದ್ದು. ಇವತ್ತು ಅಧರ್ಮಾಚರಣೆಗೆ ಮಾಡಿ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ, ನಾವು ತಾವಾಗೇ ಮಾಡ್ತಲೇ ಇರ್ತೇವೆ. ಅಧರ್ಮಾಚರಣೆ ಅಂದರೆ ಏನು? ಪಾಪದ ಕೆಲಸ ಮಾಡೋದು. ತಿಳಿದಂತೆ ನಾವು ಮಾಡ್ತಲೇ ಇರ್ತೇವೆ. ಇವತ್ತು ಏಕಾದಶಿ ಉಪವಾಸ ಮಾಡಬೇಡಿ ಅಂತ ಯಾರು ಹೇಳೋರಿಲ್ಲ. ಮಾಡಬೇಡಿ ಅಂತ ಹೇಳೋರು ಇದ್ದಾರೆ, ಮಾಡಿ ಅಂತ ಹೇಳೋರು ಕಮ್ಮಿ ಇದ್ದಾರೆ. ನೀವೆಲ್ಲ ಚಿಕ್ಕ ಮಕ್ಕಳು, ಏಕಾದಶಿ ಉಪವಾಸ ಮಾಡಬೇಡಿ, ವಯಸ್ಸಾದ ಮೇಲೆ ನಿಮ್ಗೆ ವಯಸ್ಸಾಗಿದೆ ಮಾಡಬೇಡಿ. ಇನ್ನು ವಯಸ್ಕರಾಗಿರುವಾಗ ಅವರು ಇಲ್ಲ, ನೀವು ಕೆಲಸಕ್ಕೆ ಹೋಗಬೇಕು, ಧನ ಸಂಪಾದನೆ ಮಾಡಬೇಕು, ಉಪವಾಸ ಮಾಡಬೇಡಿ. ಇನ್ನು ಮಾಡೋದು ಯಾವಾಗ? ಹಾಗಾಗಿ ಅಧರ್ಮವನ್ನು ಮಾಡಿ ಅಂತ ಹೇಳೋರೇ ಜಾಸ್ತಿ, ಧರ್ಮ ಮಾಡಿ ಅಂತ ಹೇಳೋರೇ ಕಮ್ಮಿ. ಹೀಗಿರುವಾಗ ಆರಾಮಾಗಿ ನಾವು ಪಾಪ ಸಂಚಯವನ್ನು ಮಾಡಿಬಿಡ್ತೇವೆ. ಇದು ಅಧರ್ಮವನ್ನು ಬಹಳ ಸುಲಭ ಸುಖ, ಆದರೆ ನಾನಾ ವಿಧವಾಗಿರತಕ್ಕಂತಹ ಕ್ಲೇಶಗಳು ಅನಂತರದಲ್ಲಿ ಅನುಭವಿಸ್ತೆ. ಹೀಗೆ ಧರ್ಮಾಚರಣೆಯನ್ನು ಮಾಡುವುದರಿಂದ ಕೃತೇ ಪುಣ್ಯಂ ನ ಪಾಪಂ ಸ್ಯಾದ ಕೃತವು ಕಾಮ್ಯಮೇವಚ. ಇದರಲ್ಲೂ ಕೂಡ ನಿತ್ಯ ನೈಮಿತ್ತಿಕ ಅನ್ನುವಂತಹ ಕಾರ್ಯಗಳಿದ್ದಾವೆ. ನಿತ್ಯವಾದ ಕರ್ಮಗಳು ಅಂತ ಹೇಳಿದರೆ ಅವಶ್ಯವಾಗಿ ಪ್ರತಿನಿತ್ಯದಲ್ಲಿ ಎದ್ದು ದೇವರ ಪೂಜೆ, ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡುವಂತಹದ್ದು ಅವಶ್ಯ ಕರ್ತವ್ಯ. ಇನ್ನು ನೈಮಿತ್ತಿಕವಾಗಿ ಬರುವಂತಹದ್ದು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ವಿಶೇಷ ನಿಮಿತ್ತವಾಗಿ ಮಾಡಿಕೊಂಡು ಮಾಡತಕ್ಕಂತಹ ಕರ್ಮಗಳು. ಹೀಗೆ ನಾನಾ ವಿಧವಾಗಿರತಕ್ಕಂತಹ ಕಳ್ಳಗಳು ಇದ್ದಾವೆ. ಪುಣ್ಯಂ ಪ್ರಜಾಯತೆ ನೃಣಾಂ ತ್ರಿವಿಧಾದಪಿ ಕರ್ಮಣಃ. ಹೀಗೆ ಇದರಲ್ಲಿ ಸತ್ಕರ್ಮ, ಅಸತ್ಕರ್ಮ, ಉದಾಸೀನ ಅಂತ ಮೂರು ವಿಧವಾಗಿದೆ. ಮೂರು ವಿಧವಾಗಿರತಕ್ಕಂತಹ ಕರ್ಮಗಳು. ಯಾವುದನ್ನು ಮಾಡದೇ ಇದ್ದರೆ ಪಾಪ ಬರ್ತದೋ ಅದು ನಿತ್ಯ ಕರ್ಮ ಅಂತ ಕರೆಸ್ಕೊಳ್ತದೆ. ಅದನ್ನು ಮಾಡದೇ ಇದ್ದರೆ ಪಾಪ, ಮಾಡಿದರೆ ಪುಣ್ಯ ಏನು ಅಂತ ಕೇಳಬೇಡಿ, ಅದು ನಿಮ್ಮ ಕರ್ತವ್ಯ ಅದು. ಹೀಗೆ ಈ ಪುಣ್ಯದಲ್ಲೂ ಸಹಿತ ಸಬೀಜ ನಿರ್ಬೀಜ ಅನ್ನುವಂಥ ಎರಡು ವಿಧ. ವಿಶೇಷವಾಗಿ ಕರ್ಮವನ್ನು ಮಾಡುವಾಗ ಶಾಠ್ಯಹೀನನಾಗಿ ಮಾಡಬೇಕು ಅಂತ. ಅದರಲ್ಲಿ ಶಾಠ್ಯ ಇರಬಾರದು ಅಂತ ಕರೆಯುತ್ತದೆ. ಏನಿದು ಶಾಠ್ಯ ಅಂತ ಹೇಳಿದ್ರೆ ಅಂದರೆ ಹೇಳ್ತಾ ಇದ್ದಾರೆ, ಶರೀರ ದಾಕ್ಷಸಾಧ್ಯಾನಿ ಧನ ಸಾಧ್ಯಾನಿ ಕಾನಿಚಿತ್ ದೇಶ ಕಾಲ ಸ್ವಾಸ್ಥ್ಯ ಸಾಧ್ಯಾನ್ಯೇವಂ ಕರ್ಮಾಣಿ ಸರ್ವಶಃ ಯಥಾ ಸಂಪತ್ತಿ ಯತ್ಕರ್ಮ ಶಾಠ್ಯಹೀನಂ ತತ್ಸ್ಮೃತಂ. ಶರೀರದಲ್ಲಿ
ಒಳ್ಳೆಯ ಶಕ್ತಿ ಇದೆ. ಧರ್ಮಾಚರಣೆಯನ್ನು ಮಾಡುವಂತಹ, ದೇವರ ಪೂಜಾದಿಗಳನ್ನು ಮಾಡುವಂತಹ, ಉಪವಾಸಾದಿಗಳನ್ನು ಮಾಡುವಂತಹ ಶಕ್ತಿ ಇದೆ. ಆ ಶಕ್ತಿ ಇದ್ದರೂ ಅದನ್ನು ಬಿಟ್ಟರೆ ನೀವು ಅದನ್ನು ದೇವರ ವಿಷಯದಲ್ಲಿ ಶಾಠ್ಯವನ್ನು ತೋರಿಸಿದ ಹಾಗೆ. ದೇಶಕಾಲ ಸ್ವಾಸ್ಥ್ಯ, ದೇವರ ಪೂಜಾದಿಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿರತಕ್ಕಂತಹ ದೇಶ ಕಾಲ ಎಲ್ಲ ಅನುಕೂಲಗಳಿದ್ದಾಗಿಯೂ ಸಹಿತ ನಾವು ಆ ಕಾರ್ಯವನ್ನು ಮಾಡದೇ ಇದ್ದರೆ, ದೇವರ ಪೂಜೆ ಪುಣ್ಯ ಕೆಲಸವನ್ನು ನಾವು ಸತ್ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇದ್ದರೆ ಅದು ಶಾಠ್ಯ ಅಂತ ಕರೆಸ್ಕೊಳ್ತದೆ. ಈ ಶಾಸ್ತ್ರದಲ್ಲಿ ಬೆಳಗ್ಗೆ ಎದ್ದು ಬೇಗ ಸ್ನಾನ ಸಂಧ್ಯಾ ವಂದನೆ ಮಾಡಿ ದೇವರ ಪೂಜೆ ಮಾಡಿ ಅಂತ ಹೇಳ್ತದೆ. ಅದೇ ಹಿಮಾಚಲ ಪ್ರದೇಶದಲ್ಲಿ ಹೋಗಿ ನೀವಿದ್ದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅಂದರೆ ಅಲ್ಲಿ ಏಳಲಿಕ್ಕೆ ಆಗೋಲ್ಲ. ಅಲ್ಲಿ ವಿಪರೀತ ಚಳಿ ಇರ್ತದೆ, ಏಳಲಿಕ್ಕೆ ಆಗೋದಿಲ್ಲ, ದೇಹ ತಡೆಯೋದಿಲ್ಲ. ಅಲ್ಲಿ ದೇಶದ ಅನುಕೂಲ ಇಲ್ಲ ಅಂತ ಬಿಟ್ಟರೆ ಅದು ಶಾಠ್ಯ ಅನಿಸ್ಕೊಳ್ಳೋದಿಲ್ಲ. ಎಲ್ಲ ಅನುಕೂಲತೆಗಳಿದ್ದಾಗಿಯೂ ಸಹಿತ ಅವುಗಳನ್ನು ಬಿಟ್ಟಾಗ ಅದು ಶಾಠ್ಯ ಅಂತ ಕರೆಸ್ಕೊಳ್ತದೆ. ದೇಶಕಾಲ ಸ್ವಾಸ್ಥ್ಯ ಸಾಧ್ಯಾನ್ಯೇವಂ ಕರ್ಮಾಣಿ. ಇಷ್ಟೇ ಅಲ್ಲ, ಯಥಾ ಸಂಪತ್ತಿ ಯತ್ಕರಂ. ಆ ದೇವರ ಪೂಜಾದಿಗಳನ್ನು ಮಾಡುವಾಗ, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡುವಾಗ, ದಾನಾದಿ ಸತ್ಕರ್ಮಗಳನ್ನು ಆಚರಿಸುವಾಗ ಅವನ ಸಂಪತ್ತಿಗೆ ಅನುಗುಣವಾಗಿ ಮಾಡಬೇಕು. ಸಂಪತ್ತು ಬೇಕಾದಷ್ಟು ಇರ್ತದೆ, ಆದರೆ ಅದನ್ನು ದೇವರ ಪೂಜಾದಿಗಳಿಗೆ ವಿನಿಯೋಗಿಸಲಿಕ್ಕೆ ಹಿಂದು ಮುಂದೆ ಮಾಡಿದರೆ ಅದು ಶಾಠ್ಯ ಅಂತ ಕರೆಸ್ಕೊಳ್ತದೆ. ಅಂತಹ ಸಂಪತ್ತಿನಿಂದ ಅಥವಾ ಇನ್ನು ಯಾವುದೋ ವಿಧವಾಗಿರತಕ್ಕಂಥ ದೇಶ ಕಾಲಗಳಿಗೆ ಉಚಿತವಾದ ಅನುಕೂಲತೆಗಳಿದ್ದಾಗ್ಯೂ ಸಹಿತ ದೇವರ ಪೂಜಾದಿಗಳನ್ನು ಮಾಡದೇ ಇದ್ದಲ್ಲಿ ಅದು ಶಾಠ್ಯ ಅಂತ ಕರೆಸ್ಕೊಳ್ತದೆ. ಇಂತಹ ಶಾಠ್ಯದಿಂದ ಮಾಡಿದರೆ ಅದು ದೇವರಿಗೆ, ಅದು ಪುಣ್ಯಕ್ಕೆ ಕಾರಣವಾಗೋದಿಲ್ಲ, ಪುಣ್ಯ ಸಂಪಾದನೆಗೆ ಕಾರಣವಾಗೋದಿಲ್ಲ, ಹೊರತಾಗಿ ಅದು ಪಾಪ ಸಾಧನೆಗೆ ಕಾರಣವಾಗತ್ತೆ. ಶಕ್ತಿ ವಂಚನತೋ ಯತ್ ಸ್ಯಾತ್ ಶಾಠ್ಯಂ ತಚ್ಚ ಪ್ರಕೀರ್ತಿತಂ. ಶಕ್ತಿ ವಂಚನೆಯನ್ನು ಮಾಡಿತ, ಅವನಿಗೆ ಬೇಕಾದಷ್ಟು ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ಅನುಗುಣವಾಗಿ ಅವನು ಕಾರ್ಯವನ್ನು ಕರ್ಮವನ್ನು ಮಾಡ್ತಾ ಇಲ್ಲ, ಅದು ಶಾಠ್ಯ ಅಂತ ಕರೆಸ್ಕೊಳ್ತದೆ. ಇಂತಹ ಶಾಠ್ಯದಿಂದ ಮಾಡಿದ ಕರ್ಮ ಅದು ಪಾಪಕ್ಕೆ ಮೂಲವಾಗತ್ತೆ, ಕಾರಣವಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಅದೇ ಹೇಳಿದರೆ, ಶರೀರ ದಾಕ್ಷವಾನ್ ಲೋಕ್ಷೆ ಧನ ಸಾಮರ್ಥ್ಯವಾನಪಿ. ಧನದಿಂದ ಸಾಮರ್ಥ್ಯ ಉಂಟು, ಬೇಕಾದಷ್ಟು ಸಂಪತ್ತಿದೆ, ಅದನ್ನು ದಾನ ಮಾಡಿದರೆ ಅದಕ್ಕೆ ಉತ್ತಮವಾಗಿರತಕ್ಕಂಥ ಫಲ ದೊರೀತದೆ. ಅದು ಮುಂದಿನ ಜನ್ಮದ ಕರ್ಮಗಳಿಗೆ, ಪುಣ್ಯ ಸಂಪಾದನೆಗೆ ಅದು ಮುಖ್ಯವಾಗಿ ಕಾರಣವಾಗತ್ತೆ. ತಪೋದಾನಾದಿಕಂ, ತಪಸ್ಸು ದಾನ ಇವುಗಳನ್ನು ಆಚರಣೆ ಮಾಡುವುದರಿಂದ ಪುಣ್ಯ ಸಂಪಾದನೆಯಾಗತ್ತೆ ಹೊರತು ಅದು ಅನರ್ಥವಾಗೋದಿಲ್ಲ. ಅದಕ್ಕಾಗಿ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುವಾಗ ಶಾಠ್ಯವನ್ನು ಮಾಡಬಾರದು. ಇವತ್ತು ಬೇಕಾದಷ್ಟು ನಮ್ಮ ಐಹಿಕ ಭೋಗಗಳಿಗಾಗಿ ತನ್ನ ಕುಟುಂಬ ಪರಿವಾರ ಜೊತೆಗೆ ಊರು ಸುತ್ತಾಡ್ತಾ ಬೇಕಾದಷ್ಟು ಖರ್ಚು ಮಾಡುವ ವ್ಯಕ್ತಿಗೆ ದೇವಸ್ಥಾನಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ, ಬ್ರಾಹ್ಮಣರಿಗೆ ಅನೇಕ ದಾನಾದಿಗಳನ್ನು ಮಾಡಬೇಕು ಅಂದರೆ ಅಷ್ಟ್ಯಾಕೆ ಖರ್ಚು ಮಾಡಬೇಕು, ಇಷ್ಟ್ಯಾಕೆ ಅದರ ವಿನಿಮಯ ಮಾಡಬೇಕು ಅನ್ನುವಂತಹ ಕೇಳುವ ಜನರಿದ್ದಾರೆ. ಆದರೆ ಆ ರೀತಿಯಾಗಿರತಕ್ಕಂಥ ಶಾಠ್ಯದಿಂದ ನೀನು ವರ್ತಿಸಿದಿ ಅಂತಾದರೆ ಅದು ಪುಣ್ಯದ ಬದಲಾಗಿ ನೀನೇನೋ ಒಂದು 10 ರೂಪಾಯಿ ದಾನ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನಿನ್ನ ಬಳಿ 1000 ರೂಪಾಯಿ ಇದ್ದು ಕೇವಲ 10 ರೂಪಾಯಿ ದಾನ ಮಾಡ್ತಾ ಇದ್ರಿ ಎಂದೇ ನೀನು ವಿತ್ತದಲ್ಲಿ ಶಾಠ್ಯವನ್ನು ತೋರಿಸ್ತಾ ಇದ್ದೀಯ ಅಂತ ಅರ್ಥ. ಅದಕ್ಕನುಗುಣವಾದ ಯೋಗ್ಯವಾದ ನೀನು ಆ ದಾನಾದಿಗಳನ್ನು ಮಾಡಿದರೆ ಅದು ಪುಣ್ಯ ಬೀಜವಾಗಿ ಪರಿವರ್ತಿತವಾಗತ್ತೆ. ನೀನು ಆ ವಿಚಾರದಲ್ಲಿ ಶಾಠ್ಯವನ್ನು ತೋರಿಸಿದಿ ಅಂತಾದರೆ ನೀನು ಕೊಡುವ ಸ್ವಲ್ಪ ದ್ರವ್ಯದ ಪುಣ್ಯವೂ ನಿನಗೆ ಸಿಗದೆ ಅದು ಪಾಪವಾಗಿ ಪರಿಣಾಮವನ್ನು ಹೊಂದುತ್ತೆ. ಅದಕ್ಕಾಗಿ ನಿನಗೆ ಉಚಿತವಾದ ಯೋಗ್ಯವಾದ ದೇಶ ಕಾಲ ಅವಸ್ಥೆಗಳಿಗೆ
ಯೋಗ್ಯವಾಗಿರತಕ್ಕಂಥ ಕರ್ಮವನ್ನು ನೀನು ಮಾಡು, ದಾನಾದಿಗಳನ್ನು ಮಾಡುವಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾನೆ. ದೇಶೇ ಕಾಲೇ ಚ ಪಾತ್ರೇ ಚ ಯದ್ದಾನಂ ಸಾತ್ವಿಕಂ ಸ್ಮೃತಂ. ನಾವು ಮಾಡುವ ದಾನ ಸಾತ್ವಿಕವಾಗಿದ್ದರೆ, ನಾವು ಮಾಡುವ ಕರ್ಮ ಸಾತ್ವಿಕವಾಗಿದ್ದರೆ ಅದು ನಮಗೆ ಪುಣ್ಯವಾಗಿ ಪರಿವರ್ತಿತವಾಗತ್ತೆ. ಶಾಸ್ತ್ರಗಳೆಲ್ಲ ಬಹಳ ತುಂಬ ಹೇಳಿದೆ. ನಾವು ಗಳಿಸಿದ ಹಣ, ಸಂಪತ್ತು, ಅದಕ್ಕೆ ಎರಡೇ ಅವಸ್ಥೆಗಳಂತೆ. ಒಂದೋ ನೀನು ಭೋಗ ಪಡಬೇಕು, ಇಲ್ಲ ನೀನು ದಾನವನ್ನು ಮಾಡಿ ಅದಕ್ಕೆ ಒಂದು ಗತಿಯನ್ನು ಕಲ್ಪಿಸಬೇಕು. ಅದಿಲ್ಲದೆ ಹೋದರೆ ಮೂರನೆಯವರು ಯಾರೋ ಬಂದು ಅದನ್ನು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾರೆ. ಅದಕ್ಕಾಗಿ ಭೋಗವನ್ನು ಎಷ್ಟು ಪಡೆಯ, ಇರೋ ಒಂದು ಗೇಣು ಹೊಟ್ಟೆಗೆ ಎಷ್ಟು ತುಂಬೀತು ನಿನ್ನ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಭೋಗಿಸು, ಉಳಿದದ್ದನ್ನು ದಾನವನ್ನು ಮಾಡಿ ನಿನ್ನ ಹಣವನ್ನು ನೀನೇ ಅದನ್ನು ಉಪಯೋಗಿಸಿಕೊಳ್ಳುವಂತಹ ಅವಸ್ಥೆಯನ್ನು ತಂದುಕೋ ಅಂತಾರೆ. ಯಾಕೆಂದರೆ ನೀನು ಈ ಶರೀರವನ್ನು ಬಿಟ್ಟು ಹೋದಿ ಅಂತಾದರೆ ಆ ಹಣ ಇನ್ಯಾರ್ದೋ ಪಾಲಾಗತ್ತೆ. ಮಕ್ಕಳೋ ಮೊಮ್ಮಕ್ಕಳೋ ಅಥವಾ ಇನ್ಯಾರೋ ಅವರು ಅದನ್ನೇ ದಾನವನ್ನೇ ಮಾಡ್ತಾರೆ ಅಂತ ನಿಯಮ ಇಲ್ಲ. ಅದೇ ದಾನವನ್ನು, ನೀನು ಗಳಿಸಿದ ಹಣವನ್ನು, ಸಂಪಾದನೆಯ ಹಣವನ್ನು ನೀನೇ ದಾನ ಮಾಡಿದಿ ಅಂತಾದರೆ ಅದು ನಿನಗೇ ಪುಣ್ಯವಾಗಿ ಪರಿವರ್ತಿತವಾಗಿ ಅದು ನಿನ್ನ ಅಕೌಂಟಿಗೇನೆ ಕ್ರೆಡಿಟ್ ಆಗುತ್ತೆ. ನಮ್ಮ ಹಣವನ್ನು ಇವತ್ತೆಲ್ಲ ವಿದೇಶದಲ್ಲಿ ಹಣ ಸಂಪಾದನೆ ಮಾಡಿ ಅದನ್ನು ನಮ್ಮ ದೇಶದ ಹಣಕ್ಕೆ ಪರಿವರ್ತಿಸ್ತಾರೆ ನೋಡಿ. ಹಾಗೆ ನಾವು ಗಳಿಸಿದ ಸಂಪತ್ತನ್ನು ಅದು ಪುಣ್ಯವಾಗಿ ಪರಿವರ್ತಿಸಬೇಕು ಅಂದರೆ ಅದನ್ನು ದಾನಾದಿಗಳನ್ನು ಮಾಡಬೇಕು, ಅದರಲ್ಲಿ ಶಾಠ್ಯವನ್ನು ಮಾಡಬಾರದು. ತಪೋ ದಾನಾದಿಕಂ ಕುರುವನ್ ಪುಣ್ಯಮೇವ ಅಭಿವರ್ಧಯೇ. ಭೃಗು ಋಷಿಗಳ ಮಾತನ್ನು ತಿಳಿಸ್ತಾರೆ. ಹಾಗಾಗಿ ಅದೇ ನಾವು ಹಣದ ವಿಚಾರದಲ್ಲಿ ಶಾಠ್ಯವನ್ನು ಮಾಡಿದ್ವಿ ಅಂತಾದರೆ ಅದು ಪಾಪ ಬೀಜ ಅಂತ ಕರೆಸ್ಕೋತದೆ. ಭೋಗತಃ ದುರ್ಭೋಗ, ಏನು ಮಾಡಬಾರ್ದು, ಏನು ತಿನ್ನಬಾರ್ದು ಅಂತ ಹೇಳಿದೆ ಅದಕ್ಕಾಗಿ ನಮ್ಮ ಹಣವನ್ನು ನಾವು ವಿನಿಯೋಗ ಮಾಡಿದರೆ, ಅಥವಾ ಇನ್ನು ಕೆಲವರಿಗೆ ಇರ್ತದೆ ಪರಪೀಡೆ, ಮತ್ತೊಬ್ಬರಿಗೆ ದುಃಖ ಆಗಲಿ, ನಿಂದನೆ ಆಗಲಿ, ಅವರಿಗೆ ಹಿಂಸೆ ಆಗಲಿ ಅಂತ ಕೆಲವರು ಒಂದಿಷ್ಟು ಹಣವನ್ನು ವಿನಿಯೋಗ ಮಾಡಿ ಏನೋ ವಿಧವಾಗಿರತಕ್ಕಂತಹ ದುಷ್ಕೃತ್ಯಗಳು, ದುಷ್ಟಶಕ್ತಿಗಳ ಆಚಾರ ವಿಚಾರ ಇವುಗಳನ್ನು ಮಾಡಿ ಮತ್ತೊಬ್ಬರಿಗೆ ಹಿಂಸೆ ನಿಂದನೆಯನ್ನು ನೀಡತಕ್ಕಂತಹದ್ದು ಇದು ಪಾಪಮೇವ ಅಭಿವರ್ಧಯೇ, ಪಾಪವನ್ನೇ ಉಂಟು ಮಾಡ್ತದಂತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಉತ್ತಮವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಬೇಕು. ಇನ್ನು ಕೆಲವರಲ್ಲಿ ನಾಸ್ತಿಕ್ಯ ಬುದ್ಧಿಯೂ ಇರ್ತದೆ. ಇನ್ನು ದೇವರ ಬಗ್ಗೆ ಯಾಕೆ ಮಾಡಬೇಕು ಅನ್ನುವಂಥ ಉದಾಸೀನ ಭಾವವೂ ಇರ್ತದೆ. ಹೀಗೆ ಅವರಿಗೆ ಏನೂ ವಿಧವಾಗಿರತಕ್ಕಂಥ ಫಲ ಇಲ್ಲದೆ ಅವರಿಗೆ ಸತ್ಕರ್ಮ ವಿಷ್ಣು ಉದ್ದೇಶ, ಅದಕ್ಕೋಸ್ಕರವಾಗಿ ಸತ್ಕರ್ಮವನ್ನು ಅನುಷ್ಠಾನ ಮಾಡಿ ಅಂತ ಹೇಳ್ತದೆ. ಏನು ಸತ್ಕರ್ಮ ಅಂದರೆ ಭಗವಂತನ ಉದ್ದೇಶವಾಗಿ ನಾವು ಏನು ಕರ್ಮ ಮಾಡ್ತೇವೆ ಅದು ಸತ್ಕರ್ಮ ಅಂತ ಕರೆಸ್ಕೊಳ್ತದೆ. ಅದು ದೇವಸ್ಥಾನಗಳಿಗೆ ಕೇವಲ ದಾನ ಮಾಡೋದು ಇತ್ಯಾದಿ ಮಾತ್ರ ಆಗದೆ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡೋದಿದೆಯಲ್ಲ, ಅದು ಯೋಗ್ಯವಾಗಿರತಕ್ಕಂತಹದ್ದು ಅಂತ ಕರೆಯಲ್ಪಡ್ತದೆ. ಫಲಾಧಿಕ್ಯಂ ಭವೇತ್ ತಸ್ಯ ಮೋಕ್ಷ ಬೀಜಂ ಚ ಜಾಯತೆ. ನಮಗೆ ನಿಜವಾಗಿಯೂ ಮೋಕ್ಷ ಆಗಬೇಕು ಅಂತಾಗಿದ್ದರೆ ಸರ್ವಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ಅಂತ ಕೃಷ್ಣ ಪರಮಾತ್ಮ ಕರ್ಮಯೋಗದಲ್ಲಿ ಏನು ತಿಳಿಸಿದ್ದಾನೆ. ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸರ್ವಭೂತಗಳಲ್ಲಿ ಇರತಕ್ಕಂಥ ಪರಮಾತ್ಮನ ಚಿಂತನೆಯನ್ನು ನಾವು ನಡೆಸಬೇಕು. ಆಗ ಮಾತ್ರ ಭಗವಂತನ ಅನುಗ್ರಹಕ್ಕೆ ಅದು ಕಾರಣವಾಗತ್ತೆ. ಅದನ್ನೇ ಶ್ರೀಮದಾಚಾರ್ಯರು ಕೂಡ ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇಹೆ ಅಂತ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ನಾನಾ ವರ್ಣದವರ, ನಾನಾ ಜೀವರಾಶಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ
ಯಥಾಶಕ್ತಿ ನಿಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ಎಷ್ಟು ಅದನ್ನು ಆ ಸಾಧ್ಯತೆಗೆ ಅನುಗುಣವಾಗಿ ಅಲ್ಲಿ ಭಗವಂತನನ್ನು ಚಿಂತನೆ ಮಾಡಿ ಅಂತ ತಿಳಿಸ್ತಾರೆ. ಇದು ನಿಜವಾಗಿ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ. ನಮ್ಮ ಗುರುಗಳಾದ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ತಮ್ಮ ಎಲ್ಲ ಪ್ರವಚನಗಳಲ್ಲಿ ಎಲ್ಲ ಉಪನ್ಯಾಸಗಳಲ್ಲಿ ಈ ಮಾತನ್ನು ಉದಾಹರಿಸ್ತಾ ಇದ್ದರು. ಎಲ್ಲರಿಗೂ ಕೂಡ ಎಲ್ಲರಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅವರ ಯಥಾಯೋಗ್ಯವಾಗಿರತಕ್ಕಂತಹ ಅವರಿಗೆ ಬೇಕಾಗಿರತಕ್ಕಂಥ ಅತ್ಯವಶ್ಯವಾಗಿ ಬೇಕಾಗಿರತಕ್ಕಂತಹದ್ದನ್ನು ಅವರಿಗೆ ಒದಗಿಸೋದ್ರಿಂದ ನಿಜವಾಗಿಯೂ ಭಗವಂತ ಪ್ರೀತನಾಗ್ತಾನೆ. ಭಾಗವತದಲ್ಲೂ ತಿಳಿಸ್ತದೆ, ಸರ್ವಾತ್ಮ ಪ್ರಿಯತಾಂ ಹರಿಹಿ. ಹಾಗಾಗಿ ಅದು ನಿಜವಾಗಿ ಮೋಕ್ಷ ಬೀಜ ಅಂತ ಕರೆಸ್ಕೊಳ್ತದೆ. ಅದೇ ದುರ್ಜನರಾಗಿರತಕ್ಕಂಥವರು ನಾನಾ ವಿಧವಾಗಿರತಕ್ಕಂತಹ ಕುಕೃತ್ಯದಲ್ಲಿ ತೊಡಗಿ ಸಜ್ಜನರಿಗೆ ಹಿಂಸೆ ಪರಪೀಡೆ ಇದೆಲ್ಲ ಪಾಪ ಬೀಜ ಅಂತ ಕರೆಸ್ಕೊಳ್ತದೆ. ಇದು ಮಹಾ ನರಕಕ್ಕೆ ಕಾರಣವಾಗತ್ತೆ. ಒಳ್ಳೆಯ ಜನ್ಮ ಈ ಒಂದು ಸತ್ಕರ್ಮಾದಿಗಳನ್ನು ಅನುಷ್ಠಾನ ಮಾಡೋದರಿಂದ ಒಳ್ಳೆಯ ಪುಣ್ಯ ಸಂಪಾದನೆಯಿಂದ ನಮಗೆ ಉತ್ತಮವಾಗಿರತಕ್ಕಂತಹ ಫಲಗಳು ದೊರೀತಾವೆ. ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ, ನಾವು ಇವತ್ತೇನು ಸುಖಭೋಗಗಳನ್ನು ಪಡ್ತಾ ಇದ್ದೇವೆ ಅದು ಕೇವಲ ಈ ಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮದ ಫಲ ಅಲ್ಲ, ಜನ್ಮಾಂತರಗಳಲ್ಲಿ ನಾವು ಗಳಿಸಿದ ಪುಣ್ಯದ ಫಲವಾಗಿ ಇವತ್ತು ನಾವು ಸುಖಭೋಗಾದಿಗಳನ್ನು ಪಡ್ತೇವೆ. ಇವತ್ತು ಒಳ್ಳೆಯ ಹೆಂಡತಿ ಮಕ್ಕಳು, ಒಳ್ಳೆಯ ಧನ ಸಂಪತ್ತಿ, ಒಳ್ಳೆಯ ಐಶ್ವರ್ಯ ಇವೆಲ್ಲವೂ ದೊರಕಿದ್ದಾವೆ ಅಂತಂದರೆ ಜನ್ಮಾಂತರದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದರ ಫಲವಾಗಿ ಅವುಗಳನ್ನೆಲ್ಲ ಪಡೆಯುತ್ತಾನೆ ಮನುಷ್ಯ. ಅದಿಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಹೀಗೆ ಆ ವಿಚಾರಗಳನ್ನು ತಿಳಿಸ್ತಾ ಇದಕ್ಕೆಲ್ಲ ಮುಖ್ಯ ಕಾರಣ ಭಗವಂತನ ಆರಾಧನೆ, ವಿಶೇಷವಾಗಿ ಬ್ರಾಹ್ಮಣರ ಗುರುಗಳ ಆರಾಧನೆ ಬಹಳ ಪ್ರಮುಖವಾದದ್ದು ಅಂತ ತಿಳಿಸ್ತಾರೆ. ಯಾವಜ್ಜೀವಂ ದಾನ ಭೋಗ ನಿಯೋಜ್ಯಂ ತದ್ದನಂ ಹಿಸತ್. ಇದೆಲ್ಲವೂ ಕೂಡ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಭಗವಂತನನ್ನು ಕಾಣುವುದರಿಂದ ಗುರುಗಳಲ್ಲಿ ವಿಶೇಷವಾದ ಶ್ರದ್ಧೆ ಗೌರವಗಳಿಂದ ಅದು ಲಭಿಸ್ತದೆ. ಅವಜ್ಞಾನೇಚ ವಿಪ್ರಾಣ. ಅದೇ ಬ್ರಾಹ್ಮಣರ ತಿರಸ್ಕಾರ ಮಾಡಿದರೆ, ಗುರುಗಳಿಗೆ ಸಜ್ಜನರಿಗೆ ತಿಳಿಸಿದರೆ ನೀವೇನು ಗಳಿಸಿರ್ತೀರೋ ಅದು ಪುಣ್ಯ ಎಲ್ಲ ಮೈನಸ್ ಆಗಿಬಿಡ್ತದಂತೆ. ಶೀಘ್ರಂ ಪುಣ್ಯಕ್ಷಯೇ ಜಾತೆ ಸಂಪದನ್ಯೇನ ಭುಜ್ಯತೆ. ಅದಕ್ಕೋಸ್ಕರವಾಗಿ ಅವಶ್ಯವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಈ ವಿಚಾರದಲ್ಲಿ ಮೋಹಕ್ಕೆ ಒಳಗಾಗದೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಆ ಕರ್ಮಾನುಷ್ಠಾನವನ್ನು ಅವಶ್ಯವಾಗಿ ಮಾಡಬೇಕು.